ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಬಂದಂತ 16 ತಿಂಗಳಲ್ಲಿ ಪ್ರತಿ ತಿಂಗಳು ಕೂಡ ಬಡವರ ತಲೆ ಮೇಲೆ ಚಪ್ಪಡಿ ಎಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನಿತ್ಯ ಬಳಕೆಯ ವಸ್ತುಗಳು ಗಗನಕ್ಕೇರಿದೆ. ಎಲ್ಲ ಪೆಟ್ರೋಲ್, ಡೀಸೆಲ್ ರೈಸ್ ಆದ ತಕ್ಷಣ ದಿನನಿತ್ಯ ಉಪಯೋಗಿಸುವಂತ ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ರೇಷನ್ ಇರ್ಬೋದು, ಇವೆಲ್ಲ ಜಾಸ್ತಿ ಆಗಿದೆ. ಅದರ ಜೊತೆಗೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದೀರಾ, ಹಾಲಿನ ದರ ಜಾಸ್ತಿ ಮಾಡಿದ್ದೀರಾ, ಆಲ್ಕೋಹಾಲ್ ದರ ಜಾಸ್ತಿ ಮಾಡಿದ್ದೀರಾ. ಈಗ ರೇಷನ್ ಕಾರ್ಡು ರದ್ದು ಮಾಡ್ತಾ ಇದ್ದೀರಾ. ಈಗ ಮತ್ತೊಂದು ಬರೆ ಆರೋಗ್ಯ ಇಲಾಖೆಯವರು ಇಲಾಖೆಯನ್ನ ನಡೆಸೋಕೆ ದುಡ್ಡಿಲ್ದಿರ, ಇಲಾಖೆಯಲ್ಲಿ ಹಣದ ಕೊರತೆ ಇರೋದ್ರಿಂದ ಔಷಧಿಗಳು ತೆಗೆದುಕೊಳ್ಳಲಾಗದ ಸ್ಥಿತಿ ಇದೆ. ಔಷಧಿಗಳನ್ನು ತೆಗೆದುಕೊಳ್ಳಕ್ಕಾಗಲ್ಲ, ಆ ಸ್ಥಿತಿ ಇದೆ. ಔಷಧಿಗೋಸ್ಕರ ಬಿಪಿಎಲ್ ಕಾರ್ಡ್ದಾರರೇನಿದ್ದಾರೆ, ಬಡವರೇನಿದ್ದಾರೆ, ಅವರು ಆಸ್ಪತ್ರೆಗಳಲ್ಲಿ ಅಲಿತಾ ಇದ್ದಾರೆ. ಅದಕ್ಕೆ ಸರ್ಕಾರ ದುಡ್ಡು, ಹಣ ಬಿಡುಗಡೆ ಮಾಡಬೇಕಾಯಿತು. ಇದಕ್ಕೆಲ್ಲ ಸರ್ಕಾರ ಯಥೇಚ್ಛವಾಗಿ ಆರೋಗ್ಯಕ್ಕೆ, ಶಿಕ್ಷಣಕ್ಕೆ ಯಾವುದೇ ರೀತಿ ಕಡಿವಾಣ ಹಾಕಬಾರ್ದಾಯಿತು. ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಮೊನ್ನೆ ಬಜೆಟ್ ಮಂಡನೆ ಮಾಡಿದಾಗ ಆರೋಗ್ಯಕ್ಕೂ ಕಟ್ ಮಾಡಿದ್ದಾರೆ, ಎಜುಕೇಷನ್ಗೂ ಕಟ್ ಮಾಡಿದ್ದಾರೆ. ಈಗ ಆಸ್ಪತ್ರೆಗಳಲ್ಲಿ ಮೇಂಟೆನೆನ್ಸ್ಗೂ ಕಾಸಿಲ್ಲ, ನೀರು ಸರಿಯಾಗಿ ಸಪ್ಲೈ ಆಗಕ್ಕೂ ಹಣ ಕೊಡ್ತಾ ಇಲ್ಲ ಇವರು. ಇನ್ನು ಔಷಧಿ ಮಾತ್ರೆಗಳಂತೂ ಕನಸಿನ ಮಾತೆ. ಅದಕ್ಕೆ ಅವ್ರಿಗೆ ಕಂಡುಕೊಂಡಿರುವಂಥದ್ದು ಸೇವಾ ಶುಲ್ಕವನ್ನು ರೈಸ್ ಮಾಡಿದ್ದಾರೆ. ಈಗ ಅನ್ನದ ಮೇಲೆ, ಆರೋಗ್ಯದ ಮೇಲೆ, ಅನ್ನ ಆರೋಗ್ಯ ಎರಡರ ಮೇಲೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಜನಗಳಿಗೆ ಮೋಸ ಮಾಡಿದ್ದಾರೆ, ಜನಗಳಿಗೆ ವಂಚನೆ ಮಾಡಿದ್ದಾರೆ. ಈಗ ಏಕಾಏಕಿ ರಿಜಿಸ್ಟ್ರೇಷನ್ ಫೀಸನ್ನ ಜಾಸ್ತಿ ಮಾಡಿದ್ದಾರೆ. 30 ರೂಪಾಯಿ ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಫೀಸ್. ಒಂದ್ಸರಿ ರಿಜಿಸ್ಟರ್ ಮಾಡಿದ್ರೆ 30 ರೂಪಾಯಿ ನೀವು ಯಾರೇ ಆದ್ರೂ ದುಡ್ಡು ಕಟ್ಟಬೇಕು. ಆಮೇಲೆ ನೀವು ಮತ್ತೆ ಇನ್ನೊಂದ್ಸರಿ ನಾಳೆ ಮಾರನೇ ದಿನ ಮತ್ತೆ ಬಂದ್ರೆ ರಿವೈಸ್ 20 ರೂಪಾಯಿ ಕಟ್ಟಬೇಕು. ಒಂದಿನ ನೀವು ರಿಜಿಸ್ಟರ್ ಆದ್ರೆ ಆಗಲ್ಲ, ಮಾರನೇ ದಿನ ಮತ್ತೆ ಟ್ರೀಟ್ಮೆಂಟ್ ಬಂದ್ರೆ ಮತ್ತೆ ನೀವು ದುಡ್ಡು ಕಟ್ಟಬೇಕಾಗ್ತದೆ 20. ಈಗ ಅಡ್ಮಿಷನ್ ಚಾರ್ಜು 120 ರೂಪಾಯಿ ಮಾಡಿದ್ದಾರೆ. ಲ್ಯಾಬ್ ಟೆಸ್ಟು 360 ರೂಪಾಯಿ ಮಾಡಿದ್ದಾರೆ. ಆಮೇಲೆ ಎಕ್ಸ್ರೇ 1500 ರೂಪಾಯಿ ಮಾಡಿದ್ದಾರೆ. ಕೆಮಿಕಲ್ ಕಲ್ಲರ್ ಅದಕ್ಕೆ 1766 ಮಾಡಿದ್ದಾರೆ. ಆಕ್ಸಿಜನ್ನು, ವೆಂಟಿಲೇಟರ್ ಚಾರ್ಜಸ್ 2160 ರೂಪಾಯಿ ಮಾಡಿದ್ದಾರೆ. ದೊಡ್ಡ ಲಿಸ್ಟೇ ಇದೆ. ಬಡ ರೋಗಿಗಳು ಈಗಾಗಲೇ ಬಿಪಿಎಲ್ ಕಾರ್ಡ್ ರದ್ದಾಗಿ ಒಂದು ಕಡೆ ಕಷ್ಟ ಅನುಭವಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ವಕ್ಫ್ ಬೋರ್ಡ್ ಕಾರ್ಡ್ದಿಂದ ರೈತರು ಜಮೀನುಗಳನ್ನು ಹೋಗಿ ಅನ್ನ ಬೆಳ್ಕೊಳಕ್ಕೂ, ರಾಗಿ ಬೆಳ್ಕೊಳಕ್ಕೂ, ಗೋಧಿ ಬೆಳ್ಕೊಳಕ್ಕೂ, ಜೋಳ ಬೆಳ್ಕೊಳಕ್ಕೂ ಅವ್ರ ಹತ್ರ ಜಮೀನಿಲ್ಲ. ಆ ಪರಿಸ್ಥಿತಿ. ಒಂದು ಕಡೆ ಜಮೀನು ಹೋಗ್ತಾ ಇದೆ, ಇನ್ನೊಂದು ಕಡೆ ರೇಷನ್ ಕಾರ್ಡ್ ಹೋಗ್ತಾ ಇದೆ, ಇನ್ನೊಂದು ಕಡೆ ಇಲ್ಲ ಆಸ್ಪತ್ರೆಗೆ ಬಂದು ಟ್ರೀಟ್ಮೆಂಟ್ ತಗೋಣ ಅಂದ್ರೆ ಅಲ್ಲೂ ಬೆಲೆ ಏರಿಕೆ ಬರೆಯನ್ನ ಎಳೆದಿದ್ದೀರಾ.